ಸರ್ ಆ ಸಾಲಿ ಹುಡುಗರ್ದು ಏನಾತ್ರಿ ಸರ್? ಆ ರೀ ಮತ್ತು ಅವ್ರು ಮೋಸದಿಂದ ಸಾಲಿ ಕಸ್ಕೊಂಡಾರ ಕರೆ ರೀ ಸರ್. ಮತ್ತೀಗ ಅವ್ರಿಗೆ ವಾಪಸ್ ಆ ಸಾಲಿ ಹೆಂಗೆ ಕೊಡ್ಸೋದ್ರಿ ಸರ್? ನಾನು ಅದನ್ನ ಯೋಚನೆ ಮಾಡಕತ್ತೇನು. ಯಾಕಂದ್ರೆ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಅದಾವು. ಅವ್ರನ್ನ ಹೆಂಗೆ ಕಟ್ಟಿ ಹಾಕ್ಬೇಕು ಅನ್ನೋದು ಗೊತ್ತಾವಲ್ದು. ಯಾವ ರೀತಿ ಕಟ್ಟಿ ಹಾಕ್ಬೇಕು ಅನ್ನೋದು ಗೊತ್ತಾವಲ್ದು. ಅವ್ರ ಮ್ಯಾಗ ಕಂಪ್ಲೇಂಟು ಯಾರು ಕೊಟ್ಟಿಲ್ಲ. ಏನು ಮಾಡ್ಬೇಕು ಅನ್ನೋದು ಗೊತ್ತಾವಲ್ದು ಸರ್. ಪಾಪ ಅವು ಹುಡುಗರು ಏನು ತಿಳ್ಕೊಂಡ್ವ ಏನ್ರಿ ಸರ್? ನಮ್ಮ ಮ್ಯಾಗ ಭಾಳ ನಂಬಿಕೆ ಇಟ್ಟಿದ್ರಿ ಸರ್ ಅವು. ಹಾಗಾಗಿ ನಾವು ಹೊಳ್ಳಿ ಅವ್ರಿಗೆ ಏನು ನ್ಯಾಯ ಕೊಡ್ಸಕ್ಕೆ ಆಗ್ಲಿಲ್ಲಲ್ರಿ ಸರ್. ಅದನ್ನು ಅವು ಹುಡುಗರು ಭಾಳ ಹುಷಾರು. ಆದ್ರೆ ಅವು ಯಾಕೋ ಏನು ತಲೆ ಓಡಿಸಿಲ್ಲ ಏನೋ. ಇಲ್ಲಾಂದ್ರೆ ತಮ್ಮದು ಪ್ರಾಬ್ಲಮ್ ತಾವ ಸಾಲ್ವ್ ಮಾಡ್ಕೊಂಡ್ಬಿಡ್ತಿದ್ವು. ಆದರೂ ನಮಗೆ ವಹಿಸ್ಕೊಟ್ರು. ಆದ್ರೂ ನಮಗೆ ಇದೊಂದು ವಹಿಸ್ಕೊಟ್ಟಾರ ಅದನ್ನೊಂದು ಸಾಲ್ವ್ ಮಾಡೋಕ್ಕಾವಲ್ಲ ನೋಡು ನಮ್ಗೆ. ಪಾಪ ಆ ಹುಡುಗರಿಗೆ ನ್ಯಾಯ ಕೊಡ್ಸೋಕ್ಕಾವಲ್ದು. ಅದಕ್ಕೆ ಏನು ಎಳ್ಕೊಂಬಂದು ಅವ್ರಿಗೆ ಬೇಷಂಗೆ ಜಾಡ್ಸೋಣ ಅಂದ್ರೆ ಬಾಯಿ ಬಿಡ್ತಾರಣ ನೋಡು. ಹಂಗೆ ಮಾಡೋಣನ್ರಿ ಸರ್. ಹಂಗೆ ಮಾಡಿದ್ರೆ ಮತ್ತೆ ಒಂದು ವೇಳೆ ಅವರು ಎಲ್ಲ ಥರ ಇದು ಇದ್ರೆ ಹೈಕೋರ್ಟ್ಗೆ ಹಿಂಗೆ ಕೋರ್ಟಿಗೆ ಹೋಗ್ಬಿಟ್ರಂದ್ರಿ ಸರ್. ಆಮೇಲೆ ನಾವು ತಪ್ಪನೆ ಸಿಕ್ಕೊಂತೇವ್ರಿ ಸರ್. ಯಾಕಂದ್ರೆ ಅವ್ರು ಒಂದು ಯಾವ್ದು ತಪ್ಪನೆ ಸಿಕ್ಕೊಂಡೇ ಇಲ್ಲಲ್ರಿ. ಅದು ಕರೆ ಬಿಡು, ನೀ ಹೇಳುದು ಕರೆ ಐತಿ. ನೋಡುನ್ ತಡಿ, ಇನ್ನೂ ವಿಚಾರ ಮಾಡೋಣ. ಯಾರ್ರೀ ಸರ್ ಅವ್ರು? ನೋಡು ಯಾರಂತೇಳಿ. ಅಯ್ಯ ನೀವು ಇಲ್ಲಾಕ್ ಬಂದಿರಿ? ಸರ್ ನಮ್ದು ತಪ್ಪಾಗ್ಬಿಟ್ಟೈತ್ರಿ ಸರ್. ಸರ್ ನಮ್ಮನ್ನ ಕ್ಷಮಿಸ್ಬಿಡ್ರಿ ಸರ್. ನಾವು ಗೋಲ್ಮಾಲ್ ಮಾಡಿ ಆ ಸಾಲಿ ಹೊಡ್ಕೊಂಡಿದ್ದೀವಿ ಸರ್. ದಯವಿಟ್ಟು ಕ್ಷಮಿಸ್ಬಿಡ್ರಿ ಸರ್. ಯಾಕೋ ಹಿಂಗೆ ಹೇಳಕತ್ತೀರಿ ಸರ್? ಹೌದ್ರಿ, ನಾವು ದಬ್ಬಳಿಕೆಯಿಂದ ಆ ಸಾಲಿ ಹೆಸರು ಬರ್ಸ್ಕೊಂಡಿದ್ರಿ. ಆ ಪ್ರಿನ್ಸಿಪಲ್ಗೆ ಹೆದರ್ಸಿ ನಮ್ದು ತಪ್ಪಾಗೈತ್ರಿ ಸರ್. ನಾವು ಇನ್ನೊಮ್ಮೆ ಇಂಥ ಕೆಲಸ ಮಾಡಂಗಿಲ್ರಿ. ಅದಕ್ಕೆ ನಿಮ್ಮ ಕಡೆ ತಪ್ಪಾಗೈತೆ ಅಂತೇಳಿ ಒಪ್ಕೊಳಕ ಬಂದೇವ್ರಿ ಸರ್. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡ್ರಿ ಸರ್. ನಾವಾಗಲೇ ಶರಣಾಗೇವ ಅಂದ್ರೆ ನೀವು ನಮಗೆ ಒಳಗೆ ಜೈಲ್ನಾಗ ಹಾಕುವಂಗಿಲ್ರಿ ಸರ್. ನಮ್ಮನ್ನ ಕ್ಷಮಿಸ್ಬಿಡ್ರಿ ಸರ್. ಆ ಸಾಲಿ ಅವರ ತಗೊಳ್ರಿ. ಮೊದ್ಲಿನ ಪ್ರಿನ್ಸಿಪಲ್ ನಾವು ಮೊದ್ಲಿನ ಪ್ರಿನ್ಸಿಪಲ್ಗೆ ಮೋಸ ಮಾಡಿ ಸೈನ್ ಮಾಡಿಸ್ಕೊಂಡಿದ್ದೀವಿ ಸರ್. ಹಾಗಾಗಿ ದೌಡ್ ಅಂತ ನೋಡಿ ದೊಡ್ಡ ತಪ್ಪಾಗೈತ್ರಿ ಸರ್. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡ್ರಿ. ಯಾಕ ಹಿಂಗದ್ ಜ್ಞಾನೋದಯ ಯಾಕತ್ತು? ಯಾಕ ಯಾರೇನಾರು ಹೇಳಿದ್ರ ನಿಮ್ಗೆ? ಅದೇಂಗ್ ಬಾಯ್ ಬಿಡಕತ್ತೀರಿ ನೀವು? ಒಪ್ಕೊಳಕತ್ತೀರಿ ಯಾಕೆ? ಅದೇ ಯಾಕಂದ್ರೆ ನಾ ಹೇಳ್ತೇನ್ರಿ ಸರ್. ಇದೇನೋ ಮರ ಎಂತ ದೊಡ್ಡದೈತಿ? ದೆವ್ವ ನೋ ಮರ ಇದು ಸರ್. ದೆವ್ವನ ರೀಪ ಅದು ಗಂಟೆ ಬಿದ್ದು ಬಿಟ್ಟತ್ರಿ ನಮ್ಗೆ. ಸತ್ಯ ಒಪ್ಪಕೋ ಇಲ್ಲ ಅಂದ್ರೆ ನಿಮ್ಮನ್ನ ಮುಗಿಸ್ತೇನೆ ಅಂತೇಳಿ ಗಂಟೆ ಬಿದ್ದು ಬಿಟ್ಟತ್ರಿ ಸರ್ ನಮ್ಗೆ. ಅಲ್ಲೋ ನೀವೇನು ದೆವ್ವ ಕರ್ಕೊಂಡ ಬಂದಿರಲ್ವೋ ಪೊಲೀಸ್ ಸ್ಟೇಷನ್ಗೆ? ಸರ್ ಅದ ನಮ್ಮನ್ನ ಓಡಿಸ್ಕೊಂತ ಬಂತ್ರಿ. ಸಾಲಿಲಿಂದ ಮನಿತನ ಇಲ್ಲಿ ಪೊಲೀಸ್ ಸ್ಟೇಷನ್ ತನ ಕಿತ್ತು ಬಿದ್ದು ಓಡ್ ಬಂದೇವ್ರಿ. ಬೆನ್ನತ್ ಬಿಟ್ಟಿತ್ರಿ ಹಿಂದೆ. ಹೌದು, ನಾನೇ ಕರ್ಕೊಂಡ್ ಬಂದೀನಿ. ನೀವು ಸತ್ಯ ಒಪ್ಕೊಂಡು ಜೈಲ್ ಒಳಗೆ ಹೋಗ್ಬೇಕು ನೀವು. ಅಂದ್ರೆ ನಿಮ್ಮನ್ನ ಬಿಡ್ತೇನೆ, ಇಲ್ಲಾಂದ್ರೆ ಬಿಡಂಗಿಲ್ಲ ನಾನು. ಇದೇನೋ ಮರೆ ಜೀವನದಾಗ ಎಂತೆಂತ ಹಗರಣ ಮಾಡೇವಿ. ಹಗರಣದಾಗ ಎದ್ರಾಗೂ ಸಿಕ್ಕೊಂಡಿದ್ದಿಲ್ಲ ನಾವು, ಎದ್ರಾಗೂ ಯಾರ ಜೊತೆನೂ. ಇದೇನೋ ಮರೆ ಇದು ಸಾಲಿದ ಒಂದು ಸೊಟ್ಟ ಸಾಲಿದ ಹಗರಣ ಮಾಡಿದ್ದಕ್ಕೆ ದೊಡ್ಡದೊಂದು ದೇವದ ಕೈಯಾಗ ಸಿಕ್ಕೊಂಡೇವ ಲೋಪ ನಾವು. ಸಾಲಿ ಅಂದ್ರೆ ಏನ್ ಅನ್ಕೊಂಡಿರಿ? ಅದು ಒಂದು ದೇವಸ್ಥಾನ ಇದ್ದಂಗೆ. ದೇವ್ರಂತ ಮಕ್ಕಳು ಪಾಠ ಕಲಿ ಶಾಲೆ ಅದೆ, ವಿದ್ಯೆ ಕಲಿ ಶಾಲೆ ಅದೆ ಅಂತದನ್ನ ನೀವು ಮೋಸದಿಂದ ಹೊಡ್ಕೊಂಡು ಅದ್ರದ್ದು ಉಪಯೋಗ ತಗೊಂಡು ನೀವು ಜೀವನದಾಗ ಲಲ್ ಹೊಡಿಬೇಕಂತ ಮಾಡಿದ್ರೇನೆ. ನಮ್ದು ತಪ್ಪಾಗಿತ್ರಿ. ನಮ್ದು ಬಿಟ್ಟು ಬಿಡ್ರಿ. ನಾವ್ ಹೆಂಗಿದ್ರು ಈಗ ಪೊಲೀಸ್ ಸ್ಟೇಷನ್ಗೆ ಬಂದೇವ್ರಿ. ನಮ್ದು ತಪ್ಪು ಒಪ್ಕೊಂಡೇವ್ರಿ. ನಮ್ಮನ್ನ ಬಿಟ್ಟು ಬಿಡ್ರಿ ನೀವು. ಜೈಲಿಗೆ ಹೋಗುತ್ತಾನ ನಾ ಇಲ್ಲೇ ನೋಡ್ಕೊಂತ ನಿಂದಿರ್ತೇನೆ. ಬಾಸ್ ಏನ್ರಿ ಬಾಸ್ ಇದೆ? ಬಾಸ್ ಇದು ಜೈಲಿಗೆ ಕಳ್ಸಿ ಹೋಗೋಂತ ಅಂತತ್ರಿ ಬಾಸ್ ನಮ್ಮನ್ನ. ಹೌದೌದು ಯಪ್ಪ, ಜೈಲಿಗೆ ಹೋಗಿ ನಡಿಯೋ ಮರೆ. ಒಳಗರ ಹೋಗಿ ನಿಂತು ನಡಿಯೋ. ಆಮೇಲೆ ಬೇಕಾದ್ರೆ ಅವ್ರ ಪೊಲೀಸರು ನಮ್ಮನ್ನ ಇದು ಮಾಡವಲ್ರಕ್ಕ, ನಮ್ದು ಹೆಸರು ಬರ್ಕೊಳ್ಳಕ್ಕ. ಮೊದಲ್ ನಡಿ ಪೊಲೀಸರ ಅವ್ರದ ಹೆಸರು ಬರ್ಕೊಂಡು ನೀವು ಜೈಲಿಗೆ ಹಾಕ್ಬೇಕ್ರಿ ಅವ್ರನ್ನ. ಆತಾತ್ರಿ, ನೀವು ಹೋಗ್ರಿ. ನಮಗ ಹೆದ್ರಿಕ್ ಬರಾಕತ್ತೈತಿ, ನಿಮ್ಮನ್ನ ನೋಡಕ ಹೆದ್ರಿಕ್ ಬರಾಕತ್ತೈತ್ರಿ. ನಾನು ಅಲ್ಲೇ ಸಾಲಿ ಕಡೆನೇ ಇರ್ತಿದ್ದೆ ರೀ. ಏನು ಅವು ಹುಡುಗರು ನನಗೆ ಭಾಳ ಫ್ರೆಂಡ್ಸ್ ಆಗಿದ್ದು ರೀ. ಅವ ಫ್ರೆಂಡ್ಸ್ ಆಗಿದ್ದಕ್ಕೆ ಅವು ಕಷ್ಟ ನನ್ನ ಮುಂದೆ ಹೇಳ್ಕೊಂಡು ರೀ ಕರೆದು. ಹಂಗಾಗಿ ನಾನು ಇವ್ರಿಗೆ ಬುದ್ಧಿ ಕಲ್ಸಕ್ಕಂತ ಬಂದೆ. ಏನೋ ಹೌದ್ರಿ? ಹುಡುಗರು ಹೇಳ್ಯಾರನ್ರಿ ನಿಮ್ಗೆ? ಹೌದು, ಹುಡುಗರು ಹೇಳ್ಯಾರಿ. ಸೂರ್ಯ, ವಿಜು, ಸೋಮು, ರಾಜು 4 ಹುಡುಗರು ಹೇಳಿದ್ದು ನನಗೆ. ಪಾಪ ತಮ್ಮ ಕಷ್ಟ ತೋಡ್ಕೊಂಡಿದ್ದು ನನ್ನ ಮುಂದೆ. ಹಂಗಾಗಿ ನಾನು ಇವ್ರಿಗೆ ಪಾಠ ಕಲಿಸ್ಬೇಕಂತೇಳಿ ಬಂದೆ. ಇಲ್ಲಾಂದ್ರೆ ನಾನು ಸುಮ್ಮನೆ ಗಿಡದಾಗ ಇರ್ತಿದ್ದೆ. ಇವ್ರು ಅನ್ನೋ ಅಕ್ಷರ ಗೊತ್ತಿಲ್ಲಂತೆ. ಸಾಲಿಯಾಗ ಏನ್ ಪಾಠ ಮಾಡ್ತಾರೆ ಇವ್ರು? ಅದಕ್ಕೆ ಮೊದ್ಲಿನ ಸರ್ಗಳು ಮೊದ್ಲಿನ ಪ್ರಿನ್ಸಿಪಲ್ ಬರ್ಲಿ ಅಂತೇಳಿ ಹೇಳಿದ್ವು ಹುಡುಗರು. ಹಂಗಾಗಿ ನಾನು ಈ ಪ್ಲಾನ್ ಮಾಡಿ ಇವ್ರನ್ನ ಇಲ್ಲ ಒದ್ದೆ ಹಾಕೊಂಬಂದೇನಿ. ನೀವು ಇವ್ರನ್ನ ಜೈಲಿಗೆ ಹಾಕ್ರಿ ಅಷ್ಟೇ. ಇಲ್ಲಾಂದ್ರೆ ನೀವು ಜೈಲಿಗೆ ಹಾಕಿಲ್ಲ ಅಂದ್ರೆ ನಾ ಶಿಕ್ಷೆ ಕೊಡ್ತೇನೆ ಅವ್ರಿಗೆ. ಅಯ್ಯ ಬ್ಯಾಡ್ರಿ, ಇಲ್ಲೇ ಪೊಲೀಸರು ನಮ್ಗೆ ಶಿಕ್ಷೆ ಕೊಡ್ತಾರ್ರಿ. ನೀವು ಶಿಕ್ಷೆ ಕೊಡೋದು ಬ್ಯಾಡ್ರಿ. ಹಂಗ ಬರ್ರಿ ದಾರಿಗೆ ಹೋಗ್ತೇನೆ. ನನಗೆ ನೀವು ಪೊಲೀಸ್ ಸ್ಟೇಷನ್ಯಾಗ ಒಳಗೆ ಜೈಲ್ನಾಗ ಅದಿರಿಲ್ಲ ಅಂತೇಳಿ ಸಂಜೆನ ಬಂದು ನೋಡ್ಕೊಂಡು ಹೋಗ್ತೇನೆ ನಾನು. ಆತಾತ್ರಿ, ಈಗ ಹಾಕ್ತೇನ್ರಿ ಅವ್ರನ್ನ ಜೈಲ್ಗೆ. ಸರಿ ತಗೋರಿ. ಏನ್ರು ಹೋಗಿ ಇಂಥ ಕೆಲಸ ಮಾಡಿ ಎಡವಟ್ ಕೆಲಸ ಮಾಡ್ಕೊಂಡು ಮತ್ತೆ ನಾಚಿಗಿಲ್ದ ಬಂದ್ ನಿಂತೀರೇನೆ? ನಡ್ರಿ ಒಳಗೆ ನಡ್ರಿ. ಜೈಲ್ ಒಳಗೆ ನಡ್ರಿ. ಮೊದ್ಲು ಸೆಲ್ ಒಳಗೆ ನಡ್ರಿ. ತಗೋರಿ ಸರ್. ಸರ ಏನ್ರಿಪ್ಪ? ಏನ್ ದೇವ್ರಿಪ್ಪ? ನಾವು ಅಂತ ದೇವ್ ಇತ್ತು ಬಿಡ್ರಿ. ಏನ್ರಿ ಸರ ಬೆಳೆಯೋದು ಹಂಗೆ ಹಾಕೊಂಡು ಏನ್ ನಿಂತಿತ್ರಿಪ್ಪ ದೊಡ್ಡ ಸೈಜಿಂದ? ಯಪ್ಪ, ನಾ ಜನ್ಮದಾಗ ನೋಡಿದ್ದಿಲ್ಲ ನೋಡ್ರಿ ಸರ್ ಅಂತ ದೆವ್ವನ. ನಾನು ನೋಡಿದ್ದಿಲ್ಲ ಅಂತ ದೆವ್ವನ. ಸರ್ ಇವ್ರನ್ನ ಒಳಗೆ ಜೈಲ್ಗೆ ಹಾಕೋದ ಒಳ್ಳೇದ್ರಿ. ಮತ್ತೆ ಅದು ದೆವ್ವ ನಮಗೆ ಗಂಟು ಬಿದ್ರೆ ಏನ್ ಮಾಡ್ತೀರಿ? ಜೈಲ್ನಾಗ ಹಾಕ್ಲಿ ನೀವು, ಅವ್ರಿಗೆ ಶಿಕ್ಷೆ ಕೊಡ್ಲಿಲ್ಲ ಅಂತೇಳಿ ನಮಗೆ ಗಂಟು ಬಿದ್ರೆ ಏನ್ ಮಾಡ್ತೀರಿ ಸರ್? ಹೌದು, ನೀ ಹೇಳೋದು ಕರೈತಿ. ಅವ್ರನ್ನ ಹೊರಗೆ ಬಿಡೋದ ಬೇಡ, ಅಲ್ಲೇ ಇರ್ಲಿ. ಅವ್ರು ಒಳಗೆ ಹಾಕ್ಬಿಡೋಣ ಅವ್ರನ್ನ. ಅಷ್ಟು ಮಾಡ್ರಿ ಸರ್.